ಸಾಕ್ಷಾತ್ ರಾಹು ಅಲ್ಲಿದ್ದಾರೆ. ಸೊ ಅದರಿಂದ ಅಂದರೆ ನಿಮಗೆ ದುರ್ಗೆನೇ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ. ಗುರು ಭಗವಾನರು ಕೂಡ ನಿಮಗೆ ಲಾಭಸ್ಥಾನದಲ್ಲಿ ಬುಧರ ಒಟ್ಟಿಗೆ ಇದ್ದಾರೆ. ನೀವು ಊಹಿಸಲಾಗದಂಥ ಅಮೌಂಟ್ ಬಂದಿರುತ್ತೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಪ್ರತಿ ತಿಂಗಳು ನಮ್ಮ ಚಾನಲ್ ವತಿಯಿಂದ ಮಾಸ ಭವಿಷ್ಯವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2026 ಆಗಸ್ಟ್ ತಿಂಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಇದು ಯಾರದೇ ಜಾತಕವಲ್ಲ, ಇದು ಗೋಚಾರ ಫಲ. ನಿಮ್ಮ ಮೂಲ ಜಾತಕಕ್ಕೆ ಈ ಗೋಚಾರ ಫಲವನ್ನು ನೀವು ಕಂಪೇರ್ ಮಾಡಿಕೊಳ್ಳಿ. ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಫಲಗಳು ಚೆನ್ನಾಗಿರುತ್ತೆ, ದಶಾಭುಕ್ತಿಗಳು ಕಮ್ಮಿ ಇದ್ದರೆ ಸಾಧಾರಣವಾದಂಥ ಫಲಗಳು ಸಿಕ್ಕತ್ತೆ. ಗ್ರಹಗಳ ಒಂದು ಮೂಮೆಂಟನ್ನು ತಿಳ್ಕೊಳ್ತಕ್ಕಂಥ ಒಂದು ಸಮಯ. ಗುರು ಭಗವಾನರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಜೊತೆಗೆ ಬುಧ 6ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕರ್ಕಾಟಕ ರಾಶಿಯಲ್ಲಿ ಗುರು ಒಟ್ಟೊಟ್ಟಿಗೆ ಜರ್ನಿ ಮಾಡ್ತಾ ಇದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿದ್ದಾರೆ. ರಾಹು ಭಗವಾನರು ಕುಂಭರಾಶಿಯಲ್ಲಿ, ಕೇತು ಸೂರ್ಯನ ಒಟ್ಟಿಗೆ ಸಿಂಹ ರಾಶಿಯಲ್ಲಿ. ಸೂರ್ಯ ಭಗವಾನರು ಆಗಸ್ಟ್ 18ನೇ ತಾರೀಕು ತನ್ನ ಸ್ವಂತ ರಾಶಿಗೆ ಜರ್ನಿ ಮಾಡ್ತಾ ಇದ್ದಾರೆ. ಶುಕ್ರ ಭಗವಾನರು ಮುಖ್ಯವಾಗಿ ನೀಚ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿಯಲ್ಲಿ 2ನೇ ತಾರೀಕಿಂದ ಜರ್ನಿ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಗೆ ಕುಜ ಭಗವಾನರು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಇದು ಗ್ರಹಗಳ ಚಲನೆ ಮತ್ತು ಇದು ಗೋಚಾರ ಫಲ. ಲಕ್ಷಾಂತರ ಜನಗೆ ಒಂದು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದೊಂದು ಗೋಚಾರ ಫಲ. ಯಾರ್ದು ಇಂಡಿವಿಜುವಲ್ ಭವಿಷ್ಯ ನಾವು ಹೇಳ್ತಾ ಇಲ್ಲ. ಈ ಗೋಚಾರ ಫಲಗಳು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಫಲಾಫಲಗಳಿಗೆ ಶುಭ ಅಥವಾ ಅಶುಭ ದಶೆಗಳು ನಡೀತಾ ಇದ್ದರೆ ಅದ ಮೇಲೆ ವೇರಿ ಆಗ್ತಾ ಇರುತ್ತೆ. ಒಮ್ಮೆ ನಿಮ್ಮ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಳಿ. ಮತ್ತು ಜಾತಕದ ಜೊತೆಗೆ ಒಬ್ಬ ವ್ಯಕ್ತಿಯ ಮೇಲೆ ನೀವಿರ್ತಕ್ಕಂಥ ಮನೆ ಸ್ಥಾನಬಲ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಎಷ್ಟೋ ಸರ್ತಿ ನಿಮ್ಮ ನೇಮ್ ಕೂಡ ಸಂಖ್ಯಾಬಲಕ್ಕೆ ಇಲ್ಲದೆ ಇರುವಾಗ, ಸಂಖ್ಯಾಶಾಸ್ತ್ರದ ಪ್ರಕಾರ ಇಲ್ಲದೆ ಇರುವಾಗಲೂ ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಈಗ ಒಂದೊಂದು ರಾಶಿಯ ಫಲಾಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಮುಖ್ಯವಾಗಿ ರಾಹು ಭಗವಾನರಿದ್ದಾರೆ. 6ನೇ ಮನೆ ಅಂತಕ್ಕಂಥದ್ದು ಶ್ರೇಯಸ್ ಕೊಡ್ತಕ್ಕಂಥದ್ದು, ಮನುಷ್ಯನಿಗೆ ಅನ್ನಪಾನೀಯಗಳಿಗಾಗಿ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು, ಅನ್ನಪೂರ್ಣೇಶ್ವರಿ ಕೃಪಾ ಕಟಾಕ್ಷ ಕೊಡ್ತಕ್ಕಂಥದ್ದು. ಸಾಕ್ಷಾತ್ ರಾಹು ಅಲ್ಲಿದ್ದಾರೆ. ಸೊ ಅದರಿಂದ ಅಂದರೆ ನಿಮಗೆ ದುರ್ಗೆನೇ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ. ನೀವು ನಿಮ್ಮ ಶತ್ರು ನಿರ್ನಾಮ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು, ಋಣಬಾಧೆಗಳಿಂದ ವಿಮುಕ್ತ ಆಗ್ತಕ್ಕಂಥ ಸಂದರ್ಭ. ಜೊತೆಗೆ ಗುರು ಭಗವಾನರು ಕೂಡ ನಿಮಗೆ ಲಾಭಸ್ಥಾನದಲ್ಲಿ ಬುಧರ ಒಟ್ಟಿಗೆ ಇದ್ದಾರೆ. ಸೊ ಬುಧ ಗುರು ಒಟ್ಟಿಗೆ ಇದ್ದಾರೆ ಅಂದರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಆಗ್ತಕ್ಕಂಥದ್ದು. ಜಾಬ್ ಜೊತೆಗೆ ನೀವೇನಾದರೂ ಬಿಸ್ನೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಅಡಿಷ್ನಲ್ ಇನ್ಕಮ್ ಕ್ರಿಯೇಟ್ ಆಗುತ್ತೆ. ಬುಧ ಗುರು ಒಟ್ಟಿಗೆ ಇದ್ದರೆ ವಿದ್ಯಾಸಂಸ್ಥೆಗಳು ನಡೆಸೋರಿಗೆ, ವಿದ್ಯಾರ್ಥಿಗಳಿಗೆ, ಟ್ಯೂಷನ್ಸ್ ಮಾಡ್ತಕ್ಕಂಥವ್ರಿಗೆ, ಟೀಚರ್ಸ್ಗೂ ಕೂಡ ತುಂಬ ಲಾಭದಾಯಕವಾಗಿರ್ತಕ್ಕಂಥದ್ದು. ನಿಮ್ಮದು ಭೂರಾಶಿ ಆಗಿರೋದ್ರಿಂದ, ಲಾಭಸ್ಥಾನದಲ್ಲಿ ಬುಧ ಇರೋದರಿಂದ ನಿಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಗೆ ಸರಿಯಾದಂಥ ಬೆಲೆ ಸಿಕ್ಕಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಕ್ಕಂಥದ್ದು. ಯಾರು ಕಮರ್ಷಿಯಲ್ ಕ್ರಾಪ್ಸನ್ನು ಇಟ್ಟಿದ್ದೀರಿ, ಈಗ ನಿಮಗೆ ಸರಿಯಾದಂಥ ಬೆಲೆ ಸಿಕ್ಕಿ ನಿಮಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋದು ಕೂಡ ರೈತರಿಗೆ ಸಾಧ್ಯ ಆಗ್ತಾ ಇದೆ. ವ್ಯಯಸ್ಥಾನದಲ್ಲಿ ಸೂರ್ಯ ಭಗವಾನರಿದ್ದರೆ ಏನಾದರೂ ಟ್ಯಾಕ್ಸ್ ಕಟ್ತಕ್ಕಂಥದ್ದು, ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಬಿಲ್ಸ್ ಪೇ ಮಾಡ್ತಕ್ಕಂಥದ್ದು ಸೂರ್ಯ ಭಗವಾನರಿಂದ ನಡೆಯುತ್ತೆ. ಕೇತು ಕೂಡ 12ನೇ ಮನೆಯಲ್ಲಿದ್ದರೆ ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಒಂದು ಮಿತಿಯನ್ನು ಇಡಿ. ಯಾವತ್ತೂ ಕೂಡ ನಿಮ್ಮ ಆದಾಯವನ್ನು 3 ಭಾಗಗಳಾಗಿ ಮಾಡಿ. ಮೊದಲನೇ ಭಾಗ 50%, ಎರಡನೇ ಭಾಗ 30%, ಕೊನೆಯದು 20%. ಪ್ರತಿಯೊಬ್ಬರಿಗೂ ಏನೋ ಒಂದು ಇನ್ಕಮ್ ಇದ್ದೇ ಅಂತಿರುತ್ತೆ. ಅದರಲ್ಲಿ ನಿಮಗೆ 50 ಭಾಗವನ್ನು ನಿಮ್ಮ ಸಂಸಾರದ ಖರ್ಚುಗಳ ವೆಚ್ಚಗಳಿಗಾಗಿ, ಮಕ್ಕಳ ಸ್ಕೂಲು ಫೀಸ್ ಇಂಥದ್ದಕ್ಕೆ ವ್ಯಯ ಮಾಡಿ, ಉಳಿದಿರೋ 30% ನೀವು ಸೇವ್ ಮಾಡ್ತಾ ಬನ್ನಿ. 20% ದೇವತಾ ಕಾರ್ಯಗಳು, ಪೂಜೆ ಪುನಸ್ಕಾರಗಳಿಗೆ ಇಂಥದಕ್ಕೆ ಯಾರಿಗಾದರೂ ಸಹಾಯ ಮಾಡೋದಕ್ಕೆ ಬಳಸ್ಕೊತ ಬನ್ನಿ. ಯಾವತ್ತು ನೀವು ಈ 30%ಅನ್ನು ನೀವು ಸೇವ್ ಮಾಡ್ತಾ ಬರ್ತಿರೋ, ಒಬ್ಬ ಉದ್ಯೋಗಸ್ಥ ಒಂದು 25 ವರ್ಷಕ್ಕೆ ಉದ್ಯೋಗಕ್ಕೆ ಸೇರಿಕೊಂಡು ಆ 30% ಸೇವ್ ಮಾಡ್ತಾ ಬಂದರೆ ಅವ್ರ ರಿಟೈರ್ಮೆಂಟ್ ಏಜ್ಗೆ ನೀವು ಊಹಿಸಲಾಗದಂಥ ಅಮೌಂಟ್ ಬಂದಿರುತ್ತೆ. ಇದನ್ನು ಪಾಲನೆ ಇಟ್ಕೊಳ್ಳಿ. ಸೇವಿಂಗ್ಸ್ ಆರ್ ಇಂಪಾರ್ಟೆಂಟ್. ಈಗ ನಾವು ₹1 ಸಂಪಾದನೆ ಮಾಡೋದಕ್ಕೆ ಈಕ್ವಲ್ಲು ₹1 ಸೇವ್ ಮಾಡ್ತಕ್ಕಂಥದ್ದು. ಸೇವಿಂಗ್ಸ್ ಬಗ್ಗೆ ಗಮನ ಹೋಗಲಿ.
10ನೇ ಮನೆಯಲ್ಲಿರ್ತಕ್ಕಂಥ ಕುಶಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ. ಸ್ವಲ್ಪ ಆವೇಶದ ಡಿಸಿಷನ್ಸ್ ಏನು ತಗೊಳ್ಳೋದು ಬೇಡ. ಆದರೆ ನಿಮಗೆ ಅಷ್ಟಮಾಧಿಪತಿಯಾಗಿ 10ನೇ ಮನೆಯಲ್ಲಿರೋದರಿಂದ ಉದ್ಯೋಗದಲ್ಲಿ ಏನಾದರೂ ಸಣ್ಣ ಪುಟ್ಟ ಕಿರುಕುಳ ಆಗ್ಬೋದು. ಆದರೂ ಕೂಡ ಗುರು ಭಗವಾನರ ಪೂರ್ಣ ದೃಷ್ಟಿಯಿಂದ ಬುಧ ಭಗವಾನರ ಲಾಭ ಸ್ಥಾನದಲ್ಲಿರೋದರಿಂದ ಜಯ ಸಿಕ್ಕತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ತಾ ಬನ್ನಿ. ಇಲ್ಲ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ನಾಗದೇವತಾ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ಅಥವಾ ಸೋಮವಾರ ಬೆಳಗಿನ ಜಾವ ರಾಹುಕಾಲದಲ್ಲಿ ನೀವು ಹಾಲನ್ನು ಅಭಿಷೇಕ ಮಾಡ್ತಾ ಬನ್ನಿ ಸರ್ಪರಾಜರಿಗೆ. ಸೊ ನಾಗದೇವರ ಕೃಪೆಯಿಂದ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ಸಿಕ್ಕಿ ನೀವು ಬಂದಿರತಕ್ಕಂಥ ಕಷ್ಟಗಳಿಂದ ಆಚೆ ಬರ್ತೀರಿ. ಪ್ಲಸ್ ಶನಿ ಭಗವಾನರು 7ನೇ ಮನೆಯಲ್ಲಿದ್ದಾರೆ. 7ನೇ ಮನೆಯಲ್ಲಿದ್ದಾರೆ ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದು, ರಾತ್ರಿ ಬೇಗ ಮಲಗತಕ್ಕಂಥದ್ದು, ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡದೇ ಇರತಕ್ಕಂಥದ್ದು, ಮತ್ತು ಉತ್ತಮ ಬಾಂಧವ್ಯವನ್ನು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಮತ್ತು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಾಣೆ ಇರೋದಕ್ಕೆ ಅದನ್ನು ನೀವು ಪ್ರಯತ್ನವನ್ನು ಮಾಡ್ತಾ ಬನ್ನಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಉಡುಪಿ ವಾಸ್ತು ಶಾಸ್ತ್ರದ ಪ್ರಕಾರ ಕೆಲವು ಗೃಹ ವಾಸ್ತು ಟಿಪ್ಸನ್ನು ತಿಳ್ಕೊಳ್ಳೋಣ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಈ ಸರ್ತಿ ಅಗ್ನಿಮೂಲೆ ಬಗ್ಗೆ ನಾನು ಮಾತಾಡ್ತೀನಿ. ಸೌತ್ ಈಸ್ಟ್ ಕಾರ್ನರ್ ಅಗ್ನಿಮೂಲೆ. ಯೂಶಲಿ ಸೌತ್ ಈಸ್ಟ್ ಮೂಲೆ ಅಂದ್ರೆ ಎಲ್ಲರಿಗೂ ಗೊತ್ತಾಗೋದು ಅಡುಗೆ ಕೋಣೆ, ಅಡುಗೆ ಮನೆ ನಾವು ಇಡ್ತಕ್ಕಂಥ ಸ್ಥಳ ಅಂತ. ಈ ಅಡುಗೆ ಮನೆ ಯಾವ ಥರ ಇರಬೇಕು, ಈ ಕೋಣೆಯಲ್ಲಿ ಯಾವ ವಸ್ತುಗಳು ಇರಬೇಕು, ಯಾವ ವಸ್ತುಗಳು ಇರಬಾರ್ದು, ಇದು ಕೆಲ ವಿಚಾರಗಳನ್ನು ತಿಳ್ಕೋಬೇಕು. ಒಂದು ವೇಳೆ ಅಡುಗೆ ಮನೆ ವಾಸ್ತು ಸರಿಯಾಗಿಲ್ಲ ಅಂದರೆ ನೀವು ಸರಳವಾಗಿರ್ತಕ್ಕಂಥ ಉಪಾಯಗಳನ್ನು ಯಾವ ಥರ ಬಳಸ್ಕೋಬೇಕು. ಇದರಲ್ಲಿ ಒಡೆಯೋದಿರೋದಿಲ್ಲ, ಬಡಿಯೋದಿರೋದಿಲ್ಲ, ಕೆಡವೋದಿರೋದಿಲ್ಲ. ಕೇವಲ ಕಲರ್ ಕಾಂಬಿನೇಷನ್ಸು ಮತ್ತು ಸರಳ ಉಪಾಯಗಳಿಂದ ಇದನ್ನು ಯಾವ ಥರ ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು. ಮೊದಲನೇದಾಗಿ, ಅಡುಗೆ ಮನೆಯಲ್ಲಿ ನೀವು ಸ್ಟವ್ ಇಡ್ತಕ್ಕಂಥ ಒಂದು ಸ್ಲ್ಯಾಬು ಯಾವಾಗಲೂ ಗ್ರೀನ್ ಕಲರ್ ಇರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಬೇರೆ ಸ್ಲ್ಯಾಬ್ ಹಾಕಿದ್ದಾರೆ, ಒಂದು ಕಪ್ಪು ಕಲರ್ದು ಈ ಥರ ಸ್ಲ್ಯಾಬ್ ಏನಾಗಿದ್ರು ಹಾಕಿದರೆ, ನೀವು ಸ್ಟವ್ ಕೆಳಗಡೆ ಒಂದು ಗ್ರೀನ್ ಟೈಲ್ಸನ್ನು ಹಾಕ್ಬಿಟ್ಟು ಅದರ ಮೇಲೆ ಸ್ಟವ್ ಇಟ್ಕೊಳ್ಳಿ. ಮತ್ತು ಈ ಮೂಲೆಯಲ್ಲಿ ಸಾಧ್ಯವಿದ್ದಷ್ಟು ಕೂಡ ಕೆಂಪು ಬಣ್ಣ ಇರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ಈ ಮೂಲೆ ಏನಾದರೂ ಕಟ್ಟಾಗಿದ್ದರೆ ಅಥವಾ ಈ ಮೂಲೆಯಲ್ಲಿ ಬಣ್ಣಗಳು ನಿಮಗೆ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ, ಕೆಂಪು ಬಣ್ಣದ ಒಂದು 0 ಕ್ಯಾಂಡಲ್ ಲೈಟ್ ಬಲ್ಬನ್ನು ರೆಗ್ಯುಲರ್ ಆಗಿ ಇಲ್ಲಿ ಬೆಳಗಿಸ್ಬೇಕು. ಯೂಶಲಿ ಅಡುಗೆ ಮನೆಯಲ್ಲಿ ಒಂದು ಅನ್ನಪೂರ್ಣೇಶ್ವರಿ ಒಂದು ಚಿಕ್ಕ ವಿಗ್ರಹ ಅಥವಾ ಒಂದು ಫೋಟೋವನ್ನು ಇಟ್ಟುಕೊಂಡು ನೀವು 24x7 ಕಾಮಾಖ್ಯ ದೀಪವನ್ನು ನೀವು ಹಚ್ಚಿದರೆ, ಇಲ್ಲಿ ಬೆಂಕಿ ಉರಿದರೆ ನಿರಂತರವಾಗಿ, ಅಂದರೆ ದೀಪ ಉರಿತಾ ಇದ್ದರೆ ನಿಮ್ಮ ಮನೆಯಲ್ಲಿ ಶುಭಫಲಗಳು ಹೆಚ್ಚಾಗತ್ತೆ. ಯಾಕೆಂದರೆ ಅಗ್ನಿಮೂಲೆ ಅಂತಕ್ಕಂಥದ್ದು ನಮಗೆ ಐಶ್ವರ್ಯ, ಯಶಸ್ಸು, ಕೀರ್ತಿ, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಸೊ ಒಂದು ವೇಳೆ ಈ ಮೂಲೆಯಲ್ಲಿ ಏನಾದರೂ ನೀವು ಕಬೋರ್ಡಲ್ಲಿ ಗ್ಲಾಸ್ ಕಾಣೋ ಥರ ಗ್ಲಾಸ್ ಏನಾದರೂ ನೀವು ಕಬೋರ್ಡ್ಸಲ್ಲಿ ನೀವು ಹಾಕಿದರೆ, ಆ ಗ್ಲಾಸ್ಗೆ ನೀವು ರೆಡ್ ಕಲರ್ ಸ್ಟಿಕ್ಕರ್ಸನ್ನು ಹಾಕ್ಕೊಂಬಿಡಿ. ಮತ್ತು ಈ ಮೂಲೆಯಲ್ಲಿ ಸಾಧ್ಯವಿದ್ದಷ್ಟು ಕೂಡ ಕನ್ನಡಿಗಳಿರಬಾರ್ದು, ಯಾವುದೇ ರೀತಿಯ ಕನ್ನಡಿಗಳಿರಬಾರ್ದು. ಮತ್ತು ಈ ಮೂಲೆಯಲ್ಲಿ ಡ್ರ್ಯಾಗನ್ ಚಿತ್ರವನ್ನು, ಕೆಂಪು ಬಣ್ಣದ ಒಂದು ಡ್ರ್ಯಾಗನ್ ಚಿತ್ರವನ್ನು ನೀವು ಇಟ್ಟಿದ್ದೇ ಆಗಿದರೆ ನಿಮಗೆ ಎಂಡ್ಲೆಸ್ ಲಕ್ ಅನ್ನೋದು ಬರ್ತಾ ಇರುತ್ತೆ. ಮತ್ತು ನೀವು ಈ ಕಪಾಟಗಳನ್ನು ಮಾಡಿದರೆ, ನಿಮ್ಮ ಬೇಳೆ ಈ ಥರದ್ದು ಧಾನ್ಯಗಳನ್ನು ಇಟ್ಕೊಳ್ಳೋದಕ್ಕೆ ಕಪಾಟಗಳನ್ನು ಮಾಡಿದರೆ, ಯಾವಾಗಲೂ ಕೂಡ ನಿಮ್ಮ ಕಪಾಟಗಳು ಕೆಂಪು ಬಣ್ಣ ಅಥವಾ ಆರೆಂಜ್ ಕಲರ್ ಅಥವಾ ಸನ್ರೈಸ್ ಕಲರ್ಸನ್ನು ಬಳಸ್ಕೊಳ್ಳಿ. ಗ್ರೀನ್ ಕಲರ್ ಕೂಡ ಈ ಮೂಲೆಯಲ್ಲಿ ನೀವು ಬಳಸ್ಕೊಳ್ಬೋದು. ಒಂದು ವೇಳೆ ಅಗ್ನಿಮೂಲೆಯಲ್ಲಿ ಸ್ಟೆಪ್ಸು ಬೆಳೆದಿದ್ದು ನಿಮ್ಮ ಎಲಿವೇಶನ್ಗೆ ಕೂಡ ಅಟ್ಯಾಚ್ ಆಗಿದ್ರೆ ಅಗ್ನಿಮೂಲೆ ದೋಷ ಬರುತ್ತೆ. ಅಥವಾ ಅಗ್ನಿಮೂಲೆಗೆ ಏನಾದರೂ ರೋಡ್ ಹಿಟ್ಟಿದ್ರೆ ಔಟ್ಸೈಡಿಂದ ಕೂಡ ಅಗ್ನಿಮೂಲೆ ದೋಷಗಳು ಬರ್ತಾ ಇರುತ್ತೆ. ಈ ಥರ ಅಗ್ನಿಮೂಲೆಗೆ ಎದುರುಗಡೆಯಾಗಿ ಸ್ಟೆಪ್ಸ್ ಬಂದಾಗಲೂ ಕೂಡ ಆಗ್ನೇಯ ದೋಷಗಳು ಏರ್ಪಾಟಾಗ್ತಾ ಇರುತ್ತೆ. ಇದಕ್ಕಾಗಿ ನೀವು ಕಾಂಪೌಂಡಿಂದ ಹೊರಗಡೆಗೆ ತುಳಸಿ ಗಿಡಗಳನ್ನು ಬೆಳೆಸ್ಕೊಳ್ಳೋದು. ಮತ್ತು ನಿಮಗೆ ಲಕ್ ಏನು ಬರ್ತಾನೇ ಇಲ್ಲ, ನೀವು ಎಷ್ಟೇ ಕಷ್ಟಪಡ್ತಾ ಇದ್ರೂ ಆಗಿಲ್ಲ ಅಂತ ಹೇಳಿದ್ರೆ, ಒಂದು ಕೆಂಪು ಬಣ್ಣದ ಒಂದು ಕ್ಯಾಶ್ ಬಾಕ್ಸನ್ನು ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ರೆಗ್ಯುಲರ್ ಆಗಿ ಅದರಲ್ಲಿ ಕಾಯಿನ್ಸ್ ಹಾಕ್ತಾ ಬನ್ನಿ. ಒಂದು ವೇಳೆ ಏನಾದರೂ ಈ ಮೂಲೆಯಲ್ಲಿ ನಿಮಗೆ ಶೌಚಾಲಯ ಬಂದಿದ್ದರೆ, ಟಾಯ್ಲೆಟ್ ಬಂದಿದ್ದರೆ, ಇದು ತುಂಬಾ ಅಶುಭ ಅಂತ ನಾವು ಪರಿಗಣನೆ ಮಾಡ್ತೀವಿ. ಯಾವಾಗಲೂ ಕೂಡ ಯಾವುದೇ ಕಾರ್ನರ್ಗೂ ಕೂಡ ಟಾಯ್ಲೆಟ್ ಬರಬಾರ್ದು. ಅಗ್ನಿಮೂಲೆಯಲ್ಲಿ ದಕ್ಷಿಣಕ್ಕೆ ಕೆಲವು ದಿಕ್ಕಿರುತ್ತೆ, ಮಧ್ಯಭಾಗದಲ್ಲಿ ಅಲ್ಲಿ ಟಾಯ್ಲೆಟ್ ಬರೋದು ಸೂಕ್ತ. ಒಂದು ವೇಳೆ ಮೂಲೆಗೆ ಕಾರ್ನರ್ಗೆ ಏನಾದರೂ ಟಾಯ್ಲೆಟ್ ಬಂದಿದೆ ಅಂದರೆ ನೀವು ಇಲ್ಲಿ
ಆ ಟಾಯ್ಲೆಟ್ ಸುತ್ತಲೂ ಯು ಶೇಪಲ್ಲಿ ಕಾಪರ್ ಸ್ಟ್ರಿಪ್ಪನ್ನು ನೀವು ಅಂಟಿಸ್ಬೇಕಾಗತ್ತೆ. ಕಾಪರ್ ಸ್ಟ್ರಿಪ್ಪನ್ನು ಆ ಕಮೋಡಿಗೆ ಸುತ್ತಲೂ ಪ್ಲಸ್ ನೀವು ಕೂತ್ಕೊಳ್ತಕ್ಕಂಥ ಹಿಂದಿನ ಭಾಗಕ್ಕೆ ಕೂಡ ನೀವು ಕಾಪರ್ ಸ್ಟ್ರಿಪ್ ಹಾಕಿದರೆ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಮತ್ತು ಈ ಟಾಯ್ಲೆಟಲ್ಲಿ ನಿರಂತರವಾಗಿ ನೀವು ರೆಡ್ ಕಲರ್ 0 ಕ್ಯಾಂಡಲ್ ಬಲ್ಪನ್ನು ಹಚ್ಚೋದ್ರಿಂದ ಕೂಡ, ಮತ್ತು ಇಲ್ಲಿ ಸೀ ಸಾಲ್ಟ್ ಇಟ್ಬಿಟ್ಟು ಸಾಟರ್ಡೆ ಭಾನುವಾರ ಟಾಯ್ಲೆಟನ್ನು ತೊಳೆಯೋದು ಮತ್ತು ಶುಭ್ರತೆಯನ್ನು ನೀವು ಕಾಪಾಡೋದ್ರಿಂದ ಕೂಡ ಇದರಿಂದ ಬರ್ತಕ್ಕಂಥ ನೆಗೆಟಿವನ್ನು ನೀವು ಅವಾಯ್ಡ್ ಮಾಡ್ಬೋದು. ಮತ್ತು ಅಗ್ನಿಮೂಲೆ ಅಂದ್ರೇ ಹೆಚ್ಚಾಗಿ ಹೆಣ್ಣುಮಕ್ಕಳು ಇಲ್ಲಿ ಟೈಮ್ ಕಳೀತಕ್ಕಂಥದ್ದು, ಅಡುಗೆ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಅಗ್ನಿಮೂಲೆಯಲ್ಲಿರುತ್ತೆ. ಒಂದು ವೇಳೆ ಆಗ್ನೇಯ ದೋಷಗಳು ಬಂದರೆ ಆ ಮನೆಯ ಯಜಮಾನಿತಿ ಮತ್ತು ಅಥವಾ ಹಿರಿ ಮಗಳಿಗೆ ದೋಷಗಳು ಬರುತ್ತೆ, ಉದ್ಯೋಗದಲ್ಲಿ ತೊಂದರೆಗಳು ಬರುತ್ತೆ, ಆರೋಗ್ಯದಲ್ಲಿ ಏರ್ಪೇರು ಬರ್ತಾ ಇರುತ್ತೆ. ಅಗ್ನಿಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮೆಡಿಸಿನನ್ನು ಇಡಬಾರದು. ಒಂದು ವೇಳೆ ನಿಮಗೆ ಸಾಕಷ್ಟು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ರಿ, ಜಾಬ್ ಸಿಗ್ತಾ ಇಲ್ಲ ಅಂದರೆ ಅಗ್ನಿಮೂಲೆಯಲ್ಲಿ ನಾರ್ತ್ ಗೋಡೆಗೆ ತ್ರಿಕೋಣ ಆಕಾರದಲ್ಲಿರ್ತಕ್ಕಂಥ ಒಂದು ವಾಲ್ ಕ್ಲಾಕನ್ನು ನೀವು ಅಳವಡಿಸ್ಕೊಳ್ಳಿ. ಅಗ್ನಿಮೂಲೆಯಲ್ಲಿ ನಾರ್ತ್ ವಾಲ್ಗೆ ತ್ರಿಕೋಣ ಆಕಾರದಲ್ಲಿ, ಅದು ಕೆಂಪು ಬಣ್ಣದಲ್ಲಿದ್ದರೆ ಇನ್ನೂ ಒಳ್ಳೆಯದು. ಆ ಥರ ವಾಲ್ ಕ್ಲಾಕ್ ಹಾಕ್ಕೊಳ್ಳೋದ್ರಿಂದ ಕೂಡ ನಿಮಗೆ ಎಂಡ್ಲೆಸ್ ಅವಕಾಶಗಳು ಬರುತ್ತೆ. ಇರ್ತಕ್ಕಂಥ ವಾಸ್ತು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ವೇಳೆ ನಿಮಗೆ ಆಗ್ನೇಯ ಮೂಲೆಯಲ್ಲಿ ವಿಂಡೋಸು ಇಂಥದಕ್ಕೆ ನೀವು ಸಾಧ್ಯವಿದಷ್ಟು ಕೂಡ ಶೇಡ್ಸ್ ಆಫ್ ರೆಡ್ ಕಲರ್ಸನ್ನು ಬಳಸ್ಕೊಳ್ಳೋದು ನಿಮಗೆ ಅತ್ಯಂತ ಶ್ರೇಯಸ್ಕರ ಆಗುತ್ತೆ. ಇವೆಲ್ಲವೂ ಕೂಡ ವೈಜ್ಞಾನಿಕ ತಳಹದಿಯ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನೀವು ನಿರಂತರವಾಗಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ.